ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನ್ಯೂಸ್ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆರ್ಸಿಬಿ ಪರ ಆಗೊಂದು ಈಗೊಂದು ಹೇಳಿಕೆ ಕೊಡ್ತಾ ಬೆಂಗಳೂರು ಟೀಮ್ ಕಂಡ್ರೆ ಉರಿ ಪಡುವಂತ ಅಂಬಾಟಿ ರಾಯುಡು ಈಗ ಆರ್ಸಿಬಿ ತಂಡದ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಆರ್ಸಿಬಿ ಪಡೆ ಇದೇ ಪ್ರದರ್ಶನವನ್ನ ಮುಂದುವರಿಸಿದ್ರೆ ಅವರು ಪ್ಲೇ ಆಫ್ ಹಂತಕ್ಕೇರೋದನ್ನ ಯಾರಿಂದಲೂ ಕೂಡ ತಡೆಯೋಕೆ ಸಾಧ್ಯವಿಲ್ಲ. ಆರ್ಸಿಬಿ ಏನಾದರೂ ಪ್ಲೇ ಆಫ್ ಹಂತಕ್ಕೇರಿದ್ರೆ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡವಾಗಿ ಕಾಣಿಸಿಕೊಳ್ಳಲಿದೆ ಎಂದಿದ್ದಾರೆ ರಾಯುಡು. ಗುಜರಾತ್ ಟೈಟನ್ಸ್ ತಂಡ ಕೆಕೆಆರ್ ತಂಡವನ್ನು 39 ರನ್ಗಳಿಂದ ಸೋಲಿಸಿದೆ. ಶುಭನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರ ಅರ್ಧ ಶತಕಗಳಿಂದ ಗುಜರಾತ್ 198 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತಹ ಕೆಕೆಆರ್ ತಂಡ ಕೇವಲ 159 ರನ್ಗಳಿಗೆ ಸೋಲೊಪ್ಪಿಕೊಂಡಿದೆ. ಕೆಕೆಆರ್ ಪರ ನಾಯಕ ಅಜಿಂಕ್ಯ ರಹಾನೆ 36 ಎಸೆತಗಳಲ್ಲಿ 5 ಬೌಂಡ್ರಿ ಮತ್ತು 1 ಸಿಕ್ಸರ್ ನಡುವಿಂದ 50 ರನ್ ಗಳಿಸಿ ಅಗ್ರ ಸ್ಕೋರರ್ ಎನಿಸಿಕೊಂಡರು. ಈ ಗೆಲುವಿನೊಂದಿಗೆ ಜಿಟಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಟಾಪರ್ ಆಗಿದೆ. ಗುಜರಾತ್ ಟೈಟನ್ಸ್ ತಂಡದ ನಾಯಕ ಶುಭ್ಮನ್ ಗಿಲ್ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ್ರು. ಜೊತೆಗೆ ಸೆಂಚುರಿ ಸಿಡಿಸುವ ನಿರೀಕ್ಷೆಯಲ್ಲಿದ್ರು. ರಿಂಕು ಸಿಂಗ್ ಹಿಡಿದ ಅತ್ಯದ್ಭುತ ರನ್ನಿಂಗ್ ಕ್ಯಾಚ್ನಿಂದಾಗಿ ಗಿಲ್ ಕೇವಲ 10 ರನ್ಗಳಿಂದ ಶತಕ ವಂಚಿತರಾದರು. ಗಿಲ್ 50+ ರನ್ಗಳ ಇನ್ನಿಂಗ್ಸ್ ಆಡುವ ಮೂಲಕ ತಮ್ಮ ಐಪಿಎಲ್ ವೃತ್ತಿ ಜೀವನದ 23ನೇ ಅರ್ಧ ಶತಕ ಹಾಗೆ ಈ ಸೀಸನ್ನ 3ನೇ ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಆರ್ಆರ್ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಮಾಡುವಾಗ ಪಕ್ಕೆಲುಬಿನ ಗಾಯಕ್ಕೆ ತುತ್ತಾಗಿದ್ದಾರೆ. ಇದರಿಂದ ಚೇತರಿಸಿಕೊಳ್ಳೋಕೆ ಇನ್ನಷ್ಟು ಸಮಯ ಬೇಕಾಗುತ್ತೆ ಎನ್ನಲಾಗಿದೆ. ಹೀಗಾಗಿ ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಹೊರಗುಳಿಯಲಿದ್ದಾರೆ. ರಾಜಸ್ಥಾನದಲ್ಲೇ ಚಿಕಿತ್ಸೆ ಪಡೆಯಲಿದ್ದಾರೆ ಎಂದು ತಂಡದ ಮ್ಯಾನೇಜ್ಮೆಂಟ್ ಸ್ಪಷ್ಟಪಡಿಸಿದೆ. ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ತಡವಾಗಿ ಬಂದ ಆಟಗಾರರಿಗೆ ಶಿಕ್ಷೆ ನೀಡುವ ಸಂಪ್ರದಾಯವಿದೆ. ನಿಗದಿತ ಸಮಯಕ್ಕೆ ಬಸ್ಗೆ ಬರದೇ ಇದ್ರೆ ಪ್ರಾಕ್ಟೀಸ್ಗೆ ಲೇಟ್ ಆಗಿ ಬಂದವರಿಗೆ ಎಂಐ ಸೂಪರ್ ಹೀರೋ ಟೀಮ್ನ ಡ್ರೆಸ್ ಅನ್ನು ಹಾಕಿಸಲಾಗುತ್ತೆ. ಈ ಬಾರಿ 3 ಆಟಗಾರರು ಸೂಪರ್ ಹೀರೋ ಡ್ರೆಸ್ ಶಿಕ್ಷೆಗೆ ಒಳಗಾಗಿದ್ದಾರೆ. ತಿಲಕ್ ವರ್ಮಾ, ವಿಲ್ ಜಾಕ್ಸ್ ಮತ್ತು ರಾಜ್ ಅಂಗದ್ ಭಾವ ಎಂಐ ಸೂಪರ್ ಹೀರೋ ಟೀಮ್ನ ಡ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. 3 ಸೂಪರ್ ಹೀರೋಗಳ ವಿಡಿಯೋವನ್ನು ಮುಂಬೈ ಫ್ರಾಂಚೈಸಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ಚೆನ್ನೈ ತಂಡದ ಕಳಪೆ ಪ್ರದರ್ಶನಕ್ಕೆ ಸಿಎಸ್ಕೆ ತಂಡದ ಹರಾಜು ತಂತ್ರವನ್ನ ಮಾಜಿ ಕ್ರಿಕೆಟರ್ಸ್ ಪ್ರಶ್ನಿಸಿದ್ದಾರೆ. ಸುರೇಶ್ ರೈನಾ ಮತ್ತು ಹರ್ಭಜನ್ ಸಿಂಗ್ ಅವರು ತಂಡದ ಹರಾಜು ತಂತ್ರವನ್ನು ಪ್ರಶ್ನಿಸಿದ್ದಾರೆ. ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ ಅವರಂತಹ ಆಟಗಾರರತ್ತ ಸಿಎಸ್ಕೆ ಫ್ರಾಂಚೈಸಿ ಗಮನ ಹರಿಸಲೇ ಇಲ್ಲ ಎಂದು ಮಾಜಿ ಆಟಗಾರರು ದೂರಿದ್ದಾರೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಲಾಸ್ಟ್ ಇರೋದೇ ಸಿಎಸ್ಕೆ. ಇದೀಗ ಸ್ವತಃ ಸಿಎಸ್ಕೆ ಕ್ಯಾಪ್ಟನ್ ಧೋನಿ ಕೂಡ ನಾವು ಈ ಆವೃತ್ತಿಯಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಕಷ್ಟ ಎಂದಿದ್ದಾರೆ. ಇದೆಲ್ಲ ಹೋಗ್ಲಿ, ಈ ವರ್ಷದ ಐಪಿಎಲ್ ಇನ್ನೂ ಮುಗ್ದಿಲ್ಲ. ಮುಂದಿನ ವರ್ಷಕ್ಕೆ ಯೋಜನೆಗಳನ್ನು ಸಿದ್ಧಪಡಿಸುವ ಬಗ್ಗೆ ಮಾತಾಡಿದ್ದಾರೆ. ಮುಂದಿನ ವರ್ಷ ಉತ್ತಮ ತಂಡವನ್ನು ಕಟ್ಟುವತ್ತ ಗಮನ ಹರಿಸುವುದು ನಮಗೆ ಮುಖ್ಯ ಎಂದಿದ್ದಾರೆ. ಕೆನಡಾದಲ್ಲಿ ಸೂಪರ್ 60 ಹೆಸರಿನಲ್ಲಿ ಹೊಸ ಲೀಗ್ ಆರಂಭಿಸಲು ಟೀಂ ಇಂಡಿಯಾದ ಮಾಜಿ ಆಟಗಾರ ಯುವರಾಜ್ ಸಿಂಗ್ ಮುಂದಾಗಿದ್ದಾರೆ. ಕೆನಡಾ ಕ್ರಿಕೆಟ್ ಅಸೋಸಿಯೇಷನ್ ಸಹಯೋಗದಲ್ಲಿ ಸೂಪರ್ 60 ಹೆಸರಿನಲ್ಲಿ T10 ಶುರು ಮಾಡಲು ಸಜ್ಜಾಗಿದ್ದಾರೆ. ಕೆನಡಾದಲ್ಲಿ ನಡೆಯಲಿರುವಂತಹ ಈ T10 ಲೀಗ್ಗಾಗಿ ಈಗಾಗಲೇ 1300ಕ್ಕೂ ಅಧಿಕ ಪ್ಲೇಯರ್ಸ್ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಬಾಬರ್ ಅಜಂ ಕಳಪೆ ಫಾರ್ಮ್ ಮುಂದುವರೆದಿದೆ. PSLನ 11ನೇ ಪಂದ್ಯದಲ್ಲಿ ಪೇಶಾವರ್ ಜಲ್ಮಿ ಹಾಗೆ ಕರಾಚಿ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಪೇಶಾವರ್ ಜಲ್ಮಿ ಪರ ಬಾಬರ್ ಅಜಂ ಆರಂಭಿಕನಾಗಿ ಕಣಕ್ಕಿಳಿದಿದ್ರು. ಆದರೆ 10 ಓವರ್ಗಳ ತನಕ ಬ್ಯಾಟ್ ಬೀಸಿದಂಥ ಬಾಬರ್ ಕಲೆ ಹಾಕಿದ್ದು 46 ರನ್ಗಳನ್ನು. ಈ 46 ರನ್ಗಳನ್ನು ಕಲೆ ಹಾಕೋಕೆ ಬರೋಬ್ಬರಿ 41 ಎಸೆತಗಳನ್ನು ಎದುರಿಸಿದ್ದಾರೆ. ಹೀಗಾಗಿ ಇದೀಗ ಬಾಬರ್ ಇನ್ನಿಂಗ್ಸ್ ಅನ್ನ T20 ಕ್ರಿಕೆಟ್ನ ಟೆಸ್ಟ್ ಬ್ಯಾಟಿಂಗ್ ಎಂದು ಟ್ರೋಲ್ ಮಾಡಲಾಗ್ತಾ ಇದೆ. ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಒಂದ್ ಕಡೆ ಕರಾಚಿ ಕಿಂಗ್ಸ್ ಫ್ರಾಂಚೈಸಿ ಪಂದ್ಯಶ್ರೇಷ್ಠ ಆಟಗಾರರಿಗೆ ಹೇರ್ ಡ್ರೈಯರ್ ನೀಡಿ ಸುದ್ದಿ ಆಗಿದ್ರೆ, ಮತ್ತೊಂದೆಡೆ ಲಾಹೋರ್ ಖಲಂದರ್ಸ್ ಫ್ರಾಂಚೈಸಿ ತನ್ನ ತಂಡದ ನಾಯಕನಿಗೆ ಚಿನ್ನ ಲೇಪಿತ ಐಫೋನ್ ಅನ್ನು ನೀಡಿ ಗಮನ ಸೆಳೆದಿದೆ. ಕರಾಚಿ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿದಂತಹ ಖುಷಿಯಲ್ಲಿ ಲಾಹೋರ್ ಖಲಂದರ್ಸ್ ಫ್ರಾಂಚೈಸಿಯು ತಮ್ಮ ನಾಯಕ ಶಾಹಿನ್ ಶಾ ಅಫ್ರಿದಿಗೆ 24 ಕ್ಯಾರೆಟ್ ಚಿನ್ನ ಲೇಪಿತ ಐಫೋನ್ ಅನ್ನು ಉಡುಗೊರೆಯಾಗಿ ನೀಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.